ಒನ್ ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ವೆಲ್. ಸೊ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಾ ಸ್ವಲ್ಪ ಜನ ಫಸ್ಟ್ ಅಟೆಂಪ್ಟ್ ಆಗಿರುತ್ತೆ. ಓಕೆ ಗುಡ್, ಅವ್ರಿಗೆ ಸ್ವಲ್ಪ ನಾಲೆಜ್ ಸಿಕ್ಕಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಬಿಗಿನರ್ಸ್ ಆಗಿರ್ತೀರಾ. ಸೊ ಬಿಗಿನರ್ಸ್ ಅಂದರೆ ನಾನು UPSC ಸ್ಟಾರ್ಟ್ ಮಾಡಬೇಕು, KPSC ಸ್ಟಾರ್ಟ್ ಮಾಡಬೇಕು ಬ್ರದರ್, ಒಂದು ಸ್ವಲ್ಪ ಗೈಡ್ ಮಾಡಿ ಅಂತ ಮೆಸೇಜ್ ಆಗ್ತಿದ್ದಾರೆ. ಐನೋ, ಓಕೆ ಗೈಡ್ ಮಾಡ್ತೀನಿ. ಓಕೆನಾ, ಎಲ್ಲ ಒಂದೇ ದಿನ ಹೇಳೋಕ್ಕಾಗಲ್ಲ, ವಿ ಆರ್ ಹ್ಯೂಮನ್ ಬೀಯಿಂಗ್. ಓಕೆ ದಟ್ಸ್ ವೈ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ತೀನಿ ಅಂದರೆ ಯಾವ ಥರ ಓದೋದು. ಸೊ ಬ್ರದರ್, ಈಗ ಫುಲ್ಲು ನಾವು ಡೈಲಿ ಒಂದು 20 ಅವರ್ ಓದೋದಾ? ನಾಟ್ ಲೈಕ್ ದಟ್. ನೀವು ಡೈಲಿ ಒಂದು 8-10 ಅವರ್ಸ್ ಓದಿ. ಆ್ಯಂಡ್ ಯಾವ ಥರ ಮತ್ತೆ ಬ್ರದರ್ ಈಗ 2 ಅವರ್ಸ್ ಕಂಟಿನ್ಯೂಸ್ ಓದೋದಾ ಆ ಥರ. ಸೊ ನಾನು ಇದಕ್ಕೆ ಸೊಲ್ಯೂಷನ್ ಏನಂದರೆ 2 ಅವರ್ಸ್ ಅಂತ ಓದಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ನೀವು ಒಂದು 50 ಮಿನಿಟ್ಸ್ ಓದಿ, 10 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಇಲ್ಲ ಅಂದರೆ 25 ಮಿನಿಟ್ಸ್ ಓದಿ, 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಇಲ್ಲ 1.5 ಗಂಟೆ ಓದಿ, 20 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ, ಈ ಥರ. ಓಕೆನಾ. ಬಿಕಾಸ್ ಬ್ರೇಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ಈಗ ನೀವು ಎಷ್ಟೋ ಓದಿರ್ತೀರಾ ಅಂದ್ಕೊಳ್ಳಿ. ಸೊ ಇನ್ನು ಬುಕ್ ಮುಚ್ಚಿಟ್ಟು ಏನು ಮಾಡಿ ಅಂದರೆ ಇನ್ನು 15 ನಿಮಿಷ. ಸೊ ಟ್ರೈ ಟು, ಈಗ ನೀವೇನು ಓದಿದ್ರಲ್ಲ ಅದನ್ನ ರಿಮೆಂಬರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಓಕೆನಾ. ಸೊ ಬಿಕಾಸ್ ದಿಸ್ ಎಕ್ಸಾಮ್ ನಾಟ್ ನೀಡ್ ರೀಡಿಂಗ್. ಓಕೆನಾ. ರೀಡಿಂಗ್ ಎಲ್ಲ ಬೇಕಾಗಿರೋದು ಮೆಮೊರೈಸೇಷನ್ ಬೇಕು, ಇಮ್ಯಾಜಿನೇಷನ್ ಬೇಕು, ಮೈಂಡ್ ಥಿಂಕಿಂಗ್ ಬೇಕು. ದಟ್ಸ್ ವೈ ಐ ಎಂಫಸೈಸ್. ಓಕೆನಾ. ಸೊ ಬ್ರೇಕ್ ಈಸ್ ವೆರಿ ನೆಸಸರಿ ಟು ರೀಡ್. ಓಕೆ. UPSC ಪ್ರಿಪ್ರೇಷನ್ ಮಾಡ್ತೀರಿ ಗೊತ್ತಿರುತ್ತೆ, ಆಲ್ಮೋಸ್ಟ್ 1 ಅಟೆಂಪ್ಟ್ 2 ಅಟೆಂಪ್ಟ್ ಕೊಟ್ಟಿರೋರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಫಸ್ಟ್ ಓದ್ತಿರ್ತೀರಲ್ಲ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ. ಬಿಕಾಸ್ ಕೂತಿರಲ್ಲ ಓದೋಕ್ಕೆ, ಕೂತ್ಕೋಬೇಕು ಓದೋಕ್ಕೆ. ಓಕೆನಾ. ಸೊ ಬೋರ್ ಹೊಡೆಯುತ್ತೆ. ಬಿಕಾಸ್ ಬೋರಿಂಗ್ ಇಸ್ ನೆಸಸರಿ, ಬಟ್ ಡೋಂಟ್ ಥಿಂಕ್ ಅಬೌಟ್ ದಟ್. ಜಸ್ಟ್ ಬೋರ್ ಹೊಡೆದ್ರೆ ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಬ್ರೇಕ್ ತಗೊಂಡು, ಬ್ರೇಕಲ್ಲಿ ಏನು ಮಾಡಿ ಅಂತ ಹೇಳಿದರೆ ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ. ಓಕೆನಾ. ಸೊ ಬ್ರೇಕಲ್ಲೂ ಓದ್ತೀನಿ ಆ ಥರ ಅಲ್ಲ. ಸೊ ಅದೇ ನಾನು ಹೇಳಿದ್ನಲ್ಲ, ಇಮ್ಯಾಜಿನೇಷನು ಟ್ರೈ ಟು, ಈಗ ವಾಕ್ ಮಾಡೋದಿರ್ಬೋದು, ವಾಕ್ ಮಾಡಿ ನೀವೇನು ಓದಿದ್ನಲ್ಲ ಅದನ್ನ ರಿಮೆಂಬರ್ ಮಾಡ್ಕೊಂಡು ಟ್ರೈ ಮಾಡಿ. ಓಕೆನಾ. ಒಂದು ಹೆಲ್ಪ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ಇನ್ನೊಂದು ಹೇಳ್ತೀನಿ ನೋಡಿ, ಐ ಆಮ್ ನಾಟ್ ಎಕ್ಸ್ಪರ್ಟ್. ಓಕೆನಾ. ಬ್ರದರ್ ನೀವು UPSC ಕ್ಲಿಯರ್ ಮಾಡಿದ್ದೀರಾ ಅಂತ ಕೇಳಿ, ಇವನ್ ನಾನು ಫಿಲಿಮ್ಸ್ ಕ್ಲಿಯರ್ ಆಗಿಲ್ಲ. ಓಕೆನಾ. ಒಂದು 10 ಮಾರ್ಕ್ಸಿನ ಮಿಸ್ ಆಗಿದೆ. ಬಟ್ ಐ ಹ್ಯಾವ್ ಎ ಪ್ಯಾಷನ್ ಟು ಟೀಚ್. ಒಂದು ಹೇಳ್ಕೊಟ್ರೆ ಒಬ್ಬರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ಸೊ ಐ ಹೋಪ್ ದಿಸ್ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ಸ್ ಟು ಯು. ಆ್ಯಂಡ್ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಟಿಲ್ ಎಂಡ್. ಗುಡ್ ಬೈ.